ಧರ್ಮಶಾಸ್ತ್ರದ ಮೂಲಕವಾಗಿ ಸ್ವಾಮಿ ನಮ್ಮೊಡನೆ ಮಾತನಾಡು. ಸ್ವಾಮಿ, ಕೇಳುವಂತ ಪ್ರತಿಯೊಬ್ಬ ಮಕ್ಕಳನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಆತ್ಮನ ಕೃಪೆ, ನಿನ್ನ ಸಹಾಯ ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಭು ರಕ್ಷಕನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡೋದಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ದಿವಸದಲ್ಲಿ ನಾವು ಯೆಶಾಯನ ಪ್ರವಾದನೆಯ ಗ್ರಂಥ 28ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವವರಾಗಿದ್ದೇವೆ. ಇಲ್ಲಿಯ ತನಕ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 27 ಅಧ್ಯಾಯಗಳನ್ನ ನಾವು ಧ್ಯಾನಿಸಲ್ಪಟ್ಟವರಾಗಿದ್ದೇವೆ. ಈ ಒಂದು ದಿವಸದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥದ 28ನೇ ಅಧ್ಯಾಯವನ್ನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನ ಧ್ಯಾನಿಸೋಣ. ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ 1ರಿಂದ 29 ಅಧ್ಯಾಯಗಳನ್ನ ನಾವು ಇಲ್ಲಿ ವಚನಗಳನ್ನ ಗಮನಿಸ್ತೇವೆ. ಈ ಒಂದು ಅಧ್ಯಾಯವನ್ನ ನಾವು ನೋಡುವಾಗ ಇದು ಯೆರೂಸಲೇಮನ್ನ ಒಂದು ಎಚ್ಚರಿಸುವಂತ ಮತ್ತು ಸಮಾರ್ಯದ ದುರ್ಗತಿಯನ್ನ ತಿಳಿಸುವಂತ ಒಂದು ಅಧ್ಯಾಯವಾಗಿ ಕಾಣಿಸಿಕೊಳ್ತದೆ. ಯಾಕೆಂಬುದಾಗಿ ನಾವು ನೋಡುವುದಾದ್ರೆ, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಅನೇಕ ವ್ಯಕ್ತಿಗಳು, ನಾಯಕರುಗಳು, ಯಾಜಕರುಗಳು, ಪ್ರವಾದಿಗಳು ಮದ್ಯದ ಅಮಲಿನಿಂದ ಅವರು ತುಂಬಲ್ಪಟ್ಟವರಾಗಿ ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳದೆ, ಮದ್ಯದ ಅಮಲು ಮಾತ್ರವಲ್ಲದೆ ವಿಗ್ರಹಾರಾಧನೆಯ ಒಂದು ಮೂಲಕವಾಗಿ ಇರುವಂತ ಸಂದರ್ಭದಲ್ಲಿ ದೇವರು ಈ ಒಂದು ಅಧ್ಯಾಯದ ಮೂಲಕವಾಗಿ ತಿಳಿಸುವಂತ ಒಂದು ಸಂಗತಿ, ಬೇರೊಂದು ರಾಜ್ಯವನ್ನ ಅಥವಾ ಒಬ್ಬ ಬಲಿಷ್ಠ ನಾಯಕರನ್ನ ಕಳುಹಿಸುವುದರ ಮೂಲಕವಾಗಿ ಆ ಒಂದು ದೇಶವನ್ನ ಅಥವಾ ಅವರನ್ನ ನಾಶ ಮಾಡಲ್ಪಡುತ್ತಾನೆ ಎಂಬುವಂತ ಸಂಗತಿಯನ್ನ ಇಲ್ಲಿ ದೇವರು ತಿಳಿಸುವಂತ ಒಂದು ವಿಚಾರವನ್ನ ಇಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ 28ನೇ ಅಧ್ಯಾಯ 1ರಿಂದ 6 ವಚನಗಳನ್ನ ನಾವು ನೋಡುವುದಾದರೆ, ಈ ಒಂದು ವಚನದಲ್ಲಿ ನಾವು ಗಮನಿಸ್ತೇವೆ. ಮೊದಲನೇದಾಗಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಅಲ್ಲಿ ನ್ಯಾಯ ತೀರ್ಪು ಎಂಬುವಂಥದ್ದು ಅಲ್ಲಿರುವಂತ ಒಂದು ಮದ್ಯಪಾನದ ಅಮಲಿನಲ್ಲಿ ಇರುವಂತ ಆ ಒಂದು ನಾಯಕರುಗಳಿಗೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಯಾಕೆಂಬುದಾಗಿ ನಾವು ನೋಡುವುದಾದ್ರೆ, ಇಲ್ಲಿ ಮೊದಲನೇದಾಗಿ ಗಮನಿಸುವಾಗ ಯೆಶಾಯನು ಅಲ್ಲಿ ಎಫ್ರಾಯಿಂ ಪ್ರಾಂತದಲ್ಲಿ ಇರ್ತಕ್ಕಂತ ನಾಯಕರುಗಳ ಆ ಒಂದು ಅವರ ಮದ್ಯದ ಅಮಲಿನಲ್ಲಿ ಇರುವಂತ ಆ ಒಂದು ನಾಯಕರುಗಳನ್ನ ಕುರಿತು ಇಲ್ಲಿ ಮಾತನಾಡುವಂತದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರ ಆ ಮದ್ಯದ ಅಮಲು ಅವರನ್ನ ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗ್ತಾ ಇದೆ ಎಂಬುದಾಗಿ ನೋಡುವುದಾದ್ರೆ, ಒಂದು ಆತ್ಮಿಕವಾದ ಒಂದು ಕುರುಡುತನಕ್ಕೆ ಅವರನ್ನ ಕರೆದುಕೊಂಡು ಹೋಗುವಂತದ್ದಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಅದು ಮಾತ್ರ ಅಲ್ಲದೆ ಯೆಶಾಯನು ಆ ಒಂದು ನಾಯಕರುಗಳಿಗೆ ದೇವರ ಒಂದು ನ್ಯಾಯ ತೀರ್ಪನ್ನು ತಿಳಿಸುವವನಾಗಿದ್ದಾನೆ. ಏನೆಂಬುದಾಗಿ ನೋಡುವುದಾದ್ರೆ, ಒಬ್ಬ ಅರಸನನ್ನ ದೇವರು ಕಳುಹಿಸಿಕೊಡ್ತಾನೆ. ಬಲಿಷ್ಠನಾಗಿರ್ತಕ್ಕಂಥ ಅರಸನು ಬರ್ತಾನೆ. ಆತನು ಏನ್ ಮಾಡ್ತಾನೆ ಎಂಬುದಾಗಿ ನೋಡುವುದಾದ್ರೆ, ಇರುವಂತ ಪ್ರತಿಯೊಂದನ್ನ ಆತನು ನಾಶ ಮಾಡಿ ಹೋಗುವಂತವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಮಹಿಮೆಯ ಕಿರೀಟ ಎಂಬುದಾಗಿ ಅಲ್ಲಿ ನೋಡುವಾಗ, ಮಹಿಮೆಯ ಕಿರೀಟ ಎಂಬುದು ಒಂದು ಸಮಾರ್ಯ ಪ್ರಾಂತ್ಯವಾಗಿತ್ತು ಎಂಬುದಾಗಿ, ಅಲ್ಲಿರ್ತಕ್ಕಂಥ ಇಫ್ರಾಯಿಂ ಅಂತಕ್ಕಂಥದ್ದು ಏನೆಂಬುದಾಗಿ ನಾವು ನೋಡುವುದಾದ್ರೆ, ಎಫ್ರಾಯಿಂ ಎಂಬುವಂಥದ್ದು ಇಸ್ರಾಯೇಲಿನ ಉತ್ತರ ರಾಜ್ಯವಾಗಿತ್ತು. ಇಸ್ರಾಯೇಲ್ ಪ್ರದೇಶದ ಒಂದು ಉತ್ತರ ರಾಜ್ಯವಾಗಿರ್ತಕ್ಕಂಥ ಎಫ್ರಾಯಿಂಗೆ ಸಮಾರ್ಯ ಎಂಬುವಂಥದ್ದು ಒಂದು ಆ ಪ್ರದೇಶ, ಒಂದು ಸಮಾರ್ಯದ ಪಟ್ಟಣ ಅಥವಾ ಒಂದು ಸಮಾರ್ಯ ಇರ್ತಕ್ಕಂಥದ್ದು ಅದು ರಾಜಧಾನಿಯಾಗಿತ್ತು. ಮತ್ತು ಇವರು ಸಮಾರ್ಯವನ್ನು ನೋಡುವುದಾದ್ರೆ ಬೆಟ್ಟದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಊರಾಗಿ ಕಾಣಿಸಿಕೊಳ್ತದೆ. ಅದು ಆ ಎಫ್ರಾಯಿಂಗೆ ಅದೊಂದು ಒಂದು ರೀತಿಯಾದಂತ ಕಿರೀಟದ ಪ್ರಕಾರವಾಗಿ ಅವರು ಅಂದುಕೊಳ್ತಾ ಇದ್ರು. ಆದ್ರೆ ದೇವ್ರ ವಾಕ್ಯದಲ್ಲಿ ತೋರಿಸ್ತದೆ, ನೀವು ಏನು ಕಿರೀಟ ಅದೇ ಒಂದು ಮಹಿಮೆ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರಿ,
ಆ ಒಂದು ಮಹಿಮೆ ಅಂತಕ್ಕಂಥದ್ದು ಖಂಡಿತವಾಗಿ ಅದು ಪರರ ಸೊತ್ತಾಗ್ತದೆ. ಒಬ್ಬ ಬಲಿಷ್ಠ ಬೇರೊಬ್ಬ ಅರಸನು ಬಂದು ಅದನ್ನ ನಾಶ ಮಾಡ್ತಾನೆ, ಅದನ್ನ ಆಳ್ವಿಕೆ ಮಾಡ್ತಾನೆ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ನೋಡ್ತೇವೆ. ಏಷ್ಯನು ಆ ಯೆರೂಸಲೇಮಿನಿಂದ ಅಥವಾ ಒಂದು ಎಫ್ರೈಮ್ ಪ್ರಾಂತದಲ್ಲಿರ್ತಕ್ಕಂಥ ಇಸ್ರಾಯೇಲರನ್ನ ಆತನು ಗದರಿಸುವಂತದ್ದಾಗಿರ್ಬೋದು ಅಥವಾ ಆ ಒಂದು ನ್ಯಾಯ ತೀರ್ಪನ್ನ ತಿಳಿಸುವಂತ ಒಂದು ಸಂಗತಿ 1-6ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನೋಡ್ತೇವೆ ಮಹಾಬಲಿಷ್ಠನಾಗಿರ್ತಕ್ಕಂಥ ಅರಸನೆಂಬುದಾಗಿ ಹೇಳುವಾಗ ನಾವು ಚರಿತ್ರೆಗಳಲ್ಲಿ ನಾವು ನೋಡ್ತೇವೆ, ಅಶ್ಶೂರ್ಯದ ಅರಸನು ಸಮಾರ್ಯ ಸೀಮೆಯನ್ನ ಕ್ರಿಸ್ತ ಪೂರ್ವ 722ರಲ್ಲಿ ಏನ್ ಮಾಡ್ತಾನೆ ಅಂತ ಅಂದ್ರೆ ಆಕ್ರಮಣ ಮಾಡಿಕೊಂಡು ಆ ಪ್ರದೇಶವನ್ನ ಸಂಪೂರ್ಣವಾಗಿ ಆತನು ವಶಪಡಿಸಿಕೊಳ್ತಾನೆ ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಗಮನಿಸುವಂತವರಾಗಿದ್ದೇವೆ. ಇಲ್ಲಿ ನೋಡೋದಾದ್ರೆ ಅನೇಕರು ಯಾವ ರೀತಿಯಾಗಿ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ 6ನೇ ವಚನವನ್ನು ನಾವು ನೋಡುವಾಗ, ಕುಳಿತವನಿಗೆ ನ್ಯಾಯ ವಿವೇಚನೆಯಾಗಿಯೂ ಊರ ಬಾಗಿಲಿನಲ್ಲಿ ಶತ್ರುಗಳನ್ನು ತಳ್ಳಿ ಬಿಡುವವರಿಗೆ ಶೌರ್ಯವಾಗಿಯೂ ಪರಿಣಮಿಸುವುದು ಎಂಬುದಾಗಿ. ಅದೇ ರೀತಿಯಾಗಿ 5ನೇ ವಚನವನ್ನು ನಾವು ನೋಡುವುದಾದ್ರೆ, ಆ ದಿನದಲ್ಲಿ ಸೇನಾಧೀಶ್ವರನಾದ ಯೆಹೋವನು ತನ್ನ ಜನರಲ್ಲಿ ಉಳಿದವರಿಗೆ ಅಂದದ ಕಿರೀಟವೂ ಸುಂದರ ಮುಕುಟವೂ ಆಗಿರುವನು ಎಂಬುದಾಗಿ. ಅವ್ರು ಅಂದ್ಕೊಳ್ತಾ ಇರ್ತಕ್ಕಂಥದ್ದು ಆ ಒಂದು ಸಮಾರ್ಯ ಪಟ್ಟಣವೇ ಅವರಿಗೆ ಒಂದು ರೀತಿಯಾದಂತ ಒಂದು ಕಿರೀಟ, ಒಂದು ಮಹಿಮೆಯ ಒಂದು ರೀತಿಯಾಗಿ ಅವರ ಒಂದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ಥಿತಿಯನ್ನ ತೋರಿಸಲ್ಪಡುವಂತ ಒಂದು ವಿಷಯ ಎಂಬುದಾಗಿ ಅವ್ರು ಅಂದ್ಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಯೆಶಾಯನ ಮೂಲಕವಾಗಿ ದೇವರು ತಿಳಿಸಿಕೊಡುವಂತ ಒಂದು ಸಂಗತಿ ಏನಂದ್ರೆ, ಉಳಿದಿರ್ತಕ್ಕಂಥವರಿಗೆ ಯೆಹೋವನೇ ಸುಂದರವಾದ ಕಿರೀಟವು ಮತ್ತು ಮುಕುಟವು ಆಗಿರುವನು ಎಂಬುದಾಗಿ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಯೆಶಾಯನ ಮೂಲಕವಾಗಿ ಆ ಇಸ್ರಾಯೇಲರಿಗೆ ಮತ್ತು ಯೆರೂಸಲೇಮಿನಲ್ಲಿರ್ತಕ್ಕಂಥವರಿಗೆ ದೇವರು ತಿಳಿಸುವಂತವನಾಗಿದ್ದಾನೆ. ಅದು ಮಾತ್ರ ಅಲ್ಲದೆ ಇಲ್ಲಿ ನೋಡ್ತೇವೆ 28ನೇ 7-10 ವಚನಗಳನ್ನ ನಾವು ನೋಡುವುದಾದ್ರೆ, ಯೆಶಾಯನು ಅಲ್ಲಿರ್ತಕ್ಕಂಥ ಆ ಒಂದು ಮಧ್ಯದ ಅಮಲಿನಲ್ಲಿದ್ದಂತ ಪ್ರತಿಯೊಬ್ಬರನ್ನ ಆತನಲ್ಲಿ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸುವುದಾದ್ರೆ ಅವರೆಲ್ಲರನ್ನ ಖಂಡಿಸುವಂತದನ್ನ ಇಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ. ಅನೇಕ ರೀತಿಯಾಗಿ ಅವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದ್ರೆ, ಯಾರ ಮಾತನ್ನು ಸಹ ಅವರು ಕೇಳಿಸಿಕೊಳ್ಳದೆ ಅನೇಕ ರೀತಿಯಾಗಿ ಒಂದು ರೀತಿಯಾಗಿ ಕುಚೋದ್ಯ ಮಾತುಗಳಾಗಿರ್ಬೋದು, ಒಂದು ರೀತಿಯಾಗಿ ಒಂದು ರೀತಿಯಾದಂತ ಅಪಹಾಸ್ಯದ ರೀತಿಯಲ್ಲಿ ಆ ಒಂದು ಕುಡುಕತನದ ಅಥವಾ ಮದ್ಯದ ಅಮಲಿನಲ್ಲಿರ್ತಕ್ಕಂಥವರನ್ನ ಇಲ್ಲಿ ನಾವು ಕಾಣಲ್ಪಡ್ತೇವೆ. ಈ ಲೋಕದಲ್ಲಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಅನೇಕರು ಹೇಳ್ತಾರೆ, ಕುಡ್ದವ್ರ ಹತ್ರ ಹೋಗಿ ಏನು ಮಾತನಾಡಬಾರ್ದು, ಅಥವಾ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವಾಗ ಅವರ ಹತ್ರ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಅವರಲ್ಲಿ ಮಾತನಾಡಲೇಬಾರದು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತೇವೆ, ಯೆಶಾಯನು ಅಲ್ಲಿರ್ತಕ್ಕಂಥ ಒಂದು ಮದ್ಯಪಾನರಾಗಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕುರಿತು ಆತನ ಒಂದ್ ರೀತಿಯಾದಂತ ಅನೇಕ ವಿಷಯಗಳನ್ನ ಅಲ್ಲಿರ್ತಕ್ಕಂಥ ಅಧಿಪತಿಗಳಾಗಿರ್ಬೋದು, ನಾಯಕರಾಗಿರ್ಬೋದು, ಅಲ್ಲಿ ಕೇವಲ ಬೆರಳಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮದ್ಯದ ಅಮಲಿನಲ್ಲಿ ಅವರು ತುಂಬಿ ಹೋಗಲ್ಪಟ್ಟಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅವ್ರು ಏನಂತ ಅಂದ್ರೆ ದೇವರ ಒಂದು ಆಜ್ಞೆನ ಅಥವಾ ದೇವರ ಒಂದು ಸಂದೇಶವನ್ನ ಅವರು ಅರ್ಥ ಮಾಡಿಕೊಳ್ಳದೆ ಇರುವರಷ್ಟು ಏನಾಗಿದ್ದಾರೆ ಅಂತಂದ್ರೆ ಮದ್ಯದ ಅಮಲಿನಲ್ಲಿ ತುಂಬು ಹೋಗಿದ್ದಾರೆ ಎಂಬುದನ್ನ ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ 7 ಮತ್ತು 8ನೇ ವಚನವನ್ನು ನಾವು ನೋಡುವುದಾದ್ರೆ, ಈ ನನ್ನ ಜನರು ಸಹ ದ್ರಾಕ್ಷಾರಸದಿಂದ ಹೋಲಾಡುತ್ತಾರೆ, ಮದ್ಯದಿಂದ ತೂಗಾಡುತ್ತಾರೆ, ಯಾಜಕ ಪ್ರವಾದಿಗಳು ಮದ್ಯದಿಂದ ಓಲಾಡುತ್ತಾರೆ, ದ್ರಾಕ್ಷರಸವೇ ಅವರನ್ನ ನುಂಗಿಬಿಟ್ಟಿದೆ, ಮದ್ಯದಿಂದ ತೂಗಾಡುತ್ತಾರೆ, ದೈವ ದರ್ಶನವಾಗುತ್ತಿರುವಾಗಲೂ ಓಲಾಡುತ್ತಾರೆ, ನ್ಯಾಯ ತೀರಿಸುತ್ತಿರುವಾಗಲೂ ಅತ್ತಿತ್ತ ತೂಗಾಡುತ್ತಾರೆ, ಮೇಜುಗಳ ಮೇಲೆಲ್ಲ ವಾಂತಿಯು ಎಂಜಲು ತುಂಬಿದೆ, ಶುದ್ಧ ಸ್ಥಳವೇ ಇಲ್ಲ ಎಂಬುದಾಗಿ. ಎಷ್ಟರ ಮಟ್ಟಿಗೆ
ಅಲ್ಲಿ ನೋಡ್ತೇವೆ ಆ ಮದ್ಯಪಾನಕ್ಕೆ ಅವರು ದಾಸರಾಗಲ್ಪಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ನಾವು ಗಮನಿಸ್ತೇವೆ. ಅನೇಕರನ್ನ ನಾವು ನೋಡುವುದಾದ್ರೆ ಅನೇಕ ದೇವರ ಮಕ್ಕಳಾಗಿರ್ತಕ್ಕಂಥವ್ರು ಸಹ ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತೇವೆ ಅನೇಕ ರೀತಿಯಾಗಿ ಮದ್ಯದ ಅಮಲಿಗೆ, ಮದ್ಯಪಾನಕ್ಕೆ ಅಲ್ಲಿ ಮದ್ಯಪಾನದ ದಾಸರಾಗಿ, ಕುಡುಕತನಕ್ಕೆ ದಾಸರಾಗಿ ಅವರಿಗೆ ಯಾವುದೇ ರೀತಿಯಾದಂತ ದೇವರ ಮಾತುಗಳು ಹೇಳಿದ್ರು ಕೂಡ ದೇವ್ರು ನಮ್ಗೆ ಹೇಳಿದಾನೆ, ದೇವ್ರು ನಮ್ಗೆ ಮಾತಾಡಿದಾನೆ, ದೇವ್ರು ನಮಗೆ ಗೊತ್ತು ಎಂತಕ್ಕಂತ ವಿಚಾರಗಳನ್ನು ತಿಳಿಸ್ತಾರೆ ಹೊರತು ದೇವರು ಅವರಿಗೆ ರವಾನಿಸಲ್ಪಟ್ಟಂತ ಸಂದೇಶವನ್ನ ಅವರು ಯಾವತ್ತಿಗೂ ಕೂಡ ಸರಿಯಾದಂತ ರೀತಿಯಲ್ಲಿ ಅವರು ತಿಳಿದುಕೊಳ್ಳುವುದೇ ಇಲ್ಲ ಪ್ರಿಯರೇ. ಅದು ಮಾತ್ರ ಅಲ್ಲ, ನಾವು ನೋಡ್ತೇವೆ ಅವರು ಯಾವ ರೀತಿಯಾಗಿ ಅವ್ರು ಅಂದ್ಕೊಳ್ತಾರೆ ಎಂಬುದಾಗಿ ನಾವು ನೋಡುವುದಾದ್ರೆ 9ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಅಂದ್ರೆ ಏಷ್ಯನ ಕುರಿತಾಗಿ ಅವ್ರು ಈ ರೀತಿಯಾಗಿ ಹೇಳ್ತಿದ್ದಾರೆ ಏನಂತಂದ್ರೆ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸ್ತಾ ಇದ್ದಾನೆ. ನಮ್ಮಲ್ಲಿ ಇವತ್ತು ಕೂಡ ಅನೇಕರು ಮದ್ಯಪಾನದ ಅಮಲ್ ಇರ್ತಕ್ಕಂಥವ್ರು ಅಥವಾ ಏನಂತಂದ್ರೆ ಬೋಧೆ ಇರ್ತಕ್ಕಂಥವ್ರು ಹೇಳುವಂತದ್ದು, ನೀನೇನಪ್ಪ ನಮಗೆ ಹೇಳೋದು, ನನಗೆಲ್ಲವೂ ಗೊತ್ತು, ಯಾರಿಗೆ ಹೇಳ್ತಾ ಇದೀಯ, ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಳಿಗೆ ಹೇಳೋದು, ದೊಡ್ಡ ಮಕ್ಳಿಗೆ, ಅವ್ರಿಗೆ ಹೇಳು, ಇವ್ರಿಗೆ ಹೇಳಿರ್ತಕ್ಕಂಥ ಒಂದು ಕುಚುದ್ಯ ಮಾತುಗಳನ್ನ ಅಲ್ಲಿ ಇವತ್ತಿನ ದಿವಸಗಳಲ್ಲೂ ಸಹ ಅನೇಕ ಸೇವಕರುಗಳಿಗೆ ಆ ರೀತಿಯಾಗಿ ಮಾತನಾಡ್ತಾರೆ. ಆದ್ರೆ ಇಲ್ಲಿ ನೋಡ್ತೇವೆ ಆ ಒಂದು ಏಷ್ಯನ ಕುರಿತಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಅಂದ್ರೆ ಪ್ರತಿಯೊಬ್ಬರು ಎಂಬುದಾಗಿ ಹೇಳುವುದಾದ್ರೆ ಯಾಜಕ, ಪ್ರವಾದಿ ಮತ್ತು ಏನಪ್ಪಾ ಅಂತಂದ್ರೆ ನ್ಯಾಯವನ್ನು ತೀರಿಸುವಂತ ಪ್ರತಿಯೊಬ್ಬರು ಕೂಡ ಮದ್ಯದ ಅಮಲಲ್ಲಿ ತೂಗಾಡ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ವಚನವನ್ನ ನಾವು ನೋಡ್ತೇವೆ 7 ಮತ್ತು 8ನೇ ವಚನದಲ್ಲಿ ಅವರು ಮಾತನಾಡ್ತಕ್ಕಂಥದ್ದು. ಇವನು ಯಾರಿಗೆ ಯೆಹೋವನ ಮಾತನ್ನ ತಿಳಿಯಪಡಿಸುತ್ತಾನೆ, ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ ಎಂಬುದಾಗಿ ಅಲ್ಲಿ ಏಷ್ಯನ ಕುರಿತಾಗಿ ಒಂದು ರೀತಿಯಾಗಿ ಅಣುಕಿಸುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದ್ರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ದೇವರ ವಾಕ್ಯ ಬಹಳ ಒಂದು ರೀತಿಯಾಗಿ ನಮ್ಮನ್ನ ಎಚ್ಚರಿಸ್ತದೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ, ದೇವರು ತನ್ನ ಜನರನ್ನ ಆತನು ಇರುವಂತ ಅವರವರ ದುಷ್ಟತನದಿಂದ ಬಿಡಿಸುವುದಕ್ಕಾಗಿ ದೇವರು ಚಿಕ್ಕ ಮಕ್ಕಳ ಮೂಲಕವಾಗಿಯೂ ಕೂಡ ತೊದಲು ಮಾತಿನವರ ಮೂಲಕವಾಗಿಯೂ ಸಹ ಮಾತನಾಡಲ್ಪಡ್ತಾನೆ ಎಂಬುದಾಗಿ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಏಷ್ಯನಲ್ಲಿ ತಿಳಿಸ್ತಾ ಇದ್ದಾನೆ. 11 ಮತ್ತು 12ನೇ ವಚನದಲ್ಲಿ ನೋಡುವುದಾದ್ರೆ ಒಂದು ರೀತಿಯಾದಂತ ಎಚ್ಚರಿಕೆಯನ್ನ ಇಸ್ರಾಯೇಲರಿಗೆ ಅಥವಾ ಯೆರೂಸಲೇಮಿನಲ್ಲಿರ್ತಕ್ಕಂಥ ಒಂದು ಎಫ್ರಾಯಿಮ್ ಪ್ರಾಂತದವರಿಗೆ ತಿಳಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. 11 ಮತ್ತು 12ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಹೌದು, ತೊದಲು ಮಾತಿನವರು, ಅನ್ಯ ಭಾಷೆಗಳು, ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತನಾಡುತ್ತಾನೆ ಎಂಬುದಾಗಿ. ಯಾರೆಲ್ಲ ಈ ಮದ್ಯದ ಅಮಲ್ನಲ್ಲಿ ದೇವರು ನಮಗೂ ಮಾತನಾಡ್ತಾನೆ ಎಂಬುದಾಗಿ ಅಪಹಾಸ್ಯ ಕುಚೋದ್ಯ ಮಾತುಗಳನ್ನ ಮಾತನಾಡ್ತಾ ಇದ್ದಾರಲ್ವಾ, ಆ ರೀತಿಯಾದಂತ ವ್ಯಕ್ತಿಗಳಿಗೆ ದೇವರು ತೊದಲು ಮಾತಿನವರ ಮೂಲಕವಾಗಿ, ಅನ್ಯ ಭಾಷೆಗಳ ಮೂಲಕವಾಗಿ ದೇವರು ಈ ಜನರ ಮಧ್ಯದಲ್ಲಿ ಮಾತನಾಡ್ತಾನೆ ಎಂಬುದಾಗಿ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಯೇಸುವನ್ನ ತಿಳಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನಮ್ಮಲ್ಲೂ ಸಹ ಅನೇಕರನ್ನ ಅವರ ಒಂದು ಕುಡುಕದ ಅಮಲಿನಿಂದ ಅಥವಾ ಒಂದು ಕುಡುಕತನದ ಒಂದು ದಾಸತ್ವದಿಂದ, ಒಂದು ಮದ್ಯಪಾನದ ಒಂದು ದಾಸತನದಿಂದ ಬಿಡಿಸುವುದಕ್ಕಾಗಿ ಒಂದು ದಿವಸದಲ್ಲಿ ದೇವರು ಅನೇಕ ವ್ಯಕ್ತಿಗಳ ಮೂಲಕವಾಗಿ ತನ್ನ ಕಾರ್ಯಗಳನ್ನ ಮಾಡುತ್ತಾ ಇರುವಂತದನ್ನ ಒಂದು ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲೂ ಸಹ ನಾವು ಗಮನಿಸಬಹುದಾಗಿದೆ. ಪ್ರಿಯ ದೇವರು ಖಂಡಿತವಾಗಿ ತನ್ನ ಜನರನ್ನ ಆತನು ಸರಿದಾರಿಗೆ ತರಲ್ಪಡಬೇಕು ಎಂಬುದಾಗಿರುವಾಗ ಖಂಡಿತವಾಗಿ ದೇವರು ಆತನ ಕಾರ್ಯಗಳನ್ನ ಯಾವುದಾದ್ರೂ ಮಾರ್ಗದ ಮೂಲಕವಾಗಿ ಆತನು ಮಾಡುವಂತವನಾಗಿದ್ದಾನೆ. ದೇವರ ಮಾತನ್ನು ಅವರು ಕೇಳಬಹುದಿತ್ತು, ಆದ್ರೆ ಅವರು ಕೇಳ್ತಾ ಇಲ್ಲ. ಕೇಳುವುದಕ್ಕೆ ಅವರು ಪ್ರಯಾಸ ಪಟ್ಟು ಕೂಡ ಈಗ ಸಮಯವು ಆಗಿ ಹೋಗಿದೆ. ಇಲ್ಲಿ 12ನೇ ವಚನವನ್ನ ನಾವು ನೋಡುವುದಾದ್ರೆ, ಇದೇ ನಿಮಗೆ ಅವಶ್ಯವಾದ ವಿಶ್ರಾಂತಿ, ಬಳಲಿ ಹೋದವರನ್ನ ವಿಶ್ರಮಿಸಿರಿ, ನಿಮಗೆ ಅನುಕೂಲವಾದ ಉಪಶಮನವು ಇದೆ ಎಂದು ಹೇಳಿದಾಗ ಇವರು ಕೇಳಲಲ್ಲದೆ ಹೋದರು ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ
ಏಷ್ಯನ್ ಅವ್ರಲ್ಲಿ ತಿಳಿಸುವಾಗ ಅವ್ರ ಏನ್ ಮಾಡ್ತಾ ಇದಾರೆ, ಇದು ಮೊದಲು ಬೇಕಾಗಿರ್ತಕ್ಕಂಥ ವಿಶ್ರಾಂತಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಇದಕ್ಕೆ ಒಂದೇನಪ್ಪಾ ಅಂತಂದ್ರೆ ಸೊಲ್ಯೂಷನ್ ಆಗಿರ್ಬೋದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದಂತ ಪ್ರಸ್ತಾಪಗಳು ಇದೆ ಎಂಬುದಾಗಿ ಆತನ ಅವ್ರಿಗೆ ತಿಳಿಯಪಡಿಸುವಾಗ ಅವ್ರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಕೇಳಿಸಿಕೊಳ್ತಾ ಇಲ್ಲ. ದೇವರ ಒಂದು ಶಬ್ದವನ್ನ ಕೇಳಿಸಿಕೊಳ್ಳುತ್ತಾ ಇಲ್ಲ. ಆಗ್ಲೇ ಸಮಯವು ಅದಕ್ಕೆ ಮೀರಿ ಹೋಗಿದೆ. ಅದರ ರೀತಿಯಾಗಿ ನಾವು ನೋಡುದಾದ್ರೆ 28ನೇ 13ರಿಂದ 15ನೇ ವಚನದಲ್ಲಿ ನಾವು ನೋಡುದಾದ್ರೆ ಇಲ್ಲಿ ನೋಡ್ತೇವೆ ಏನೆಂಬುದಾಗಿ ನಾವು ನೋಡುವುದಾದ್ರೆ ಆ ಒಂದು ವಿಗ್ರಹಾರಾಧನೆಗಳ ಕುರಿತಾಗಿ ಅಥವಾ ಒಂದು ಯಾವುದಕ್ಕೆ ಮುಖ್ಯತ್ವವನ್ನ ಕೊಡುವಂತವರಾಗಿ ಅವರು ಕಾಣಿಸಿಕೊಳ್ತಾರೆ ಎಂಬುದಾಗಿ ನಾವು ನೋಡುವುದಾದ್ರೆ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು. ಇವರು ನಂಬಿದ್ದು ಹಿಂದೆ ಬಿದ್ದು ಭಂಗ ಪಡುವರು, ಬೋನಿಗೆ ಸಿಕ್ಕಿ ವಶವಾಗುವರು. ಆದ ಕಾರಣ ಯೆರೂಸಲೇಮಿನ ಈ ಜನರನ್ನಾಳುವ ಧರ್ಮನಿಂದಕರೇ ಯೆಹೋವನ ಮಾತನ್ನ ಕೇಳಿರಿ ಎಂಬುದಾಗಿ ನೋಡ್ತೇವೆ. ಬೇರೆ ವಿಚಾರಗಳಿಗೆ ಅವರ ಒಂದು ಕಿವಿಗಳನ್ನು ಕೊಡುವುದರ ಮೂಲಕವಾಗಿ ತಮ್ಮ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಅವ್ರು ಅಂದ್ಕೊಳ್ತಾ ಇದ್ದಾರೆ ಅವರೇ ಬಹಳ ಜ್ಞಾನವಂತರು ಎಂಬುದಾಗಿ. ಆದ್ರೆ ಆ ಜ್ಞಾನವು ಅದು ವ್ಯರ್ಥತನಕ್ಕೆ ಅದು ತೆಗೆದುಕೊಂಡು ಹೋಗುವಂತದ್ದಾಗಿದೆ. ಮತ್ತು ಅದನ್ನ ಯಾವ ರೀತಿಯಾಗಿ ಎಂಬುದಾಗಿ ನೋಡುವುದಾದ್ರೆ ಅವರ ಒಂದು ಜ್ಞಾನ, ಅವರು ಅಂದುಕೊಳ್ತಕ್ಕಂಥ ವಿಚಾರಗಳು, ಮತ್ತೆ ಇಲ್ಲಿ ನೋಡ್ತೇವೆ ಆ ಒಂದು ವಿಗ್ರಹ ಆರಾಧನೆ ಆಗಿರ್ಬೋದು ಅಥವಾ ಒಂದು ವಿಗ್ರಹಕ್ಕೆ ಮಾಡುವಂತ ಒಂದು ಸಂಗತಿಗಳು, ಆ ಒಂದು ವಿಗ್ರಹಕ್ಕೆ ಅವ್ರು ಕೊಡುವಂತ ಒಂದು ಕಾರ್ಯಗಳೇನಾಗ್ತದೆ ಅಂತಂದ್ರೆ ಅವರಿಗೆ ಒಂದು ರೀತಿಯಾದಂತ ಪಾತಾಳಕ್ಕೆ ಅಥವಾ ಒಂದು ನಾಶಕ್ಕೆ, ಮೃತ್ಯುವಿನ ಕಡೆಗೆ ಅದು ತೆಗೆದುಕೊಂಡು ಹೋಗಲ್ಪಡುವಂತದ್ದಾಗಿದೆ ಎಂಬುದಾಗಿ 15ನೇ ವಚನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದೇ ರೀತಿಯಾಗಿ 16ರಿಂದ 17ನೇ ವಚನಗಳಲ್ಲಿ ನಾವು ನೋಡುವುದಾದ್ರೆ ದೇವರು ಇಲ್ಲಿ ಏನ್ ಮಾಡ್ತಾರೆ ಎಂಬುದಾಗಿ ನೋಡುವುದಾದ್ರೆ 16ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಿಟ್ಟು ಮೂಲೆಗಳನ್ನ ಸ್ಥಾಪಿಸುವಂತನಾಗಿದ್ದೇನೆ ಎಂಬುದಾಗಿ ಆತನು ಯೆಶಾಯನ ಮೂಲಕವಾಗಿ ತಿಳಿಸುವಂತದ್ದನ್ನ ಇಲ್ಲಿ ನಾವು ಗಮನಿಸುವಂತದ್ದಾಗಿದೆ. ನೋಡ್ತೇವೆ ಇರುವಂತ ಆ ಯೆರೂಸಲೇಮಿನಲ್ಲಿರ್ತಕ್ಕಂಥ ಜನರಿಗಾಗಿ ದೇವರು ಆ ಒಂದು ಚಿಯೋನ್ ಪ್ರಾಂತ್ಯದಲ್ಲಿ ಒಂದು ಮೂಲೆಗಳನ್ನ ಸ್ಥಾಪಿಸುವಂತವನಾಗಿದ್ದಾನೆ, ಅಸ್ಥಿವಾರವನ್ನ ಹಾಕಲ್ಪಡುವಂತವನಾಗಿದ್ದಾನೆ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುವಾಗ್ಲೂ ಸಹ ದೇವರು ದೇವರು ಮಾಡಿರ್ತಕ್ಕಂತ ಒಂದು ಸಂಗತಿಯನ್ನ, ದೇವರು ಇಡಲ್ಪಟ್ಟಿರ್ತಕ್ಕಂತ ಒಂದು ಕಾರ್ಯವನ್ನ ಅವರು ನಂಬದವರಾಗಿ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪ್ರೇರ್ ದೇವರ ಒಂದು ರಕ್ಷಣೆಯ ಕಾರ್ಯವನ್ನ ಅವರು ಅಲ್ಲಿ ಒಪ್ಪಿಕೊಳ್ತಾ ಇಲ್ಲ. ಅದೇ ರೀತಿಯಾಗಿ 18ರಿಂದ 19ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಮೃತ್ಯುವಿನ ಕುರಿತಾಗಿ ಅಥವಾ ಮರಣದ ಕುರಿತಾಗಿ ಅಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಏನಂತಂದ್ರೆ ಅವರೆಲ್ಲರೂ ಗಾಳಿಯು ಬಡಿದುಕೊಂಡು ಹೋಗ್ತಕ್ಕಂತ ಒಂದು ಧೂಳಿನೋಪಾದಿಯಲ್ಲಿ ಅವರೆಲ್ಲರೂ ಅಲ್ಲಿ ಇರಲ್ಪಡ್ತಾರೆ ಎಂಬುದಾಗಿ ಅನೇಕ ರೀತಿಯಾಗಿ ಅವರು ಆ ಒಂದು ಮರಣವೆಂಬತಕ್ಕಂಥದ್ದು ಅವರನ್ನ ಮುಚ್ಚಿ ಹಾಕಲ್ಪಡ್ತದೆ, ನುಂಗಿ ಹಾಕಲ್ಪಡುತ್ತದೆ ಎಂಬತಕ್ಕಂತ ಸಂಗತಿಯನ್ನ ಇಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ 20ರಿಂದ 22ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಅವ್ರಿಗೇನಂತ ಅಂದ್ರೆ ಕೇಳಿಸಿಕೊಳ್ಳುವುದಕ್ಕೆ, ಆ ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುವುದಕ್ಕೆ ಅವರಿಗೆ ಅಲ್ಲಿ ಒಂದು ರೀತಿಯಾದಂತ ಎಚ್ಚರಿಕೆಯನ್ನ ದೇವರು ಇಲ್ಲಿ ಕೊಡುವಂತದನ್ನ ಅಲ್ಲಿ ನಾವು ನೋಡ್ತೇವೆ. ಅವ್ರಿಗೆ ಏನಂತ ಅಂದ್ರೆ ಒದ್ದುಕೊಳ್ಳುವುದಕ್ಕೆ ಸಾಕಾಗೋದು. 20ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಒಬ್ಬನು ಚಾಚಿ ಮಲಗನೆಂದರೆ ಹಾಸಿಗೆಯ ಉದ್ದ ಸಾಲದು, ಮುದುರಿಕೊಂಡು ಮಲಗನೆಂದರೆ ಒದಕಿಯು ಸಾಲದು ಎಂಬುದಾಗಿ. ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ಣವಾದ ತನ್ನ ಕಾರ್ಯವನ್ನ ನೆರವೇರಿಸಬೇಕೆಂತಲೂ ಪೆರಾಚಿಮ್ ಬೆಟ್ಟದಲ್ಲಿ ಎಂದಂತೆ ಹೇಳುವನು, ಗಿಬ್ಯೋನ್ ತಂಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು ಎಂಬುದಾಗಿ ಅಲ್ಲಿ ಆ ಒಂದು
ಕಾರ್ಯವನ್ನ ಆತನು ತಿಳಿಸ್ತಾ ಇರುವಾಗಲೂ, ಯೇಷನ್ನು ತಿಳಿಸುವಾಗಲೂ ಸಹ ಇಲ್ಲಿ ನೋಡ್ತೇವೆ ಅವರು ಎಚ್ಚರಿಕೆಯನ್ನ ಹೊಂದುತ್ತಾ ಇಲ್ಲ ಪ್ರಿಯರೇ. ಅದು ಮಾತ್ರ ಅಲ್ಲದೆ ಇಲ್ಲಿ ನಾವು ನೋಡ್ತೇವೆ 23ರಿಂದ 26ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಆ ಒಂದು ಕರೆಯುವಿಕೆ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡುವುದಾದ್ರೆ 23ರಿಂದ 26ನೇ ವಚನದಲ್ಲಿ ನಾವು ನೋಡುವುದಾದ್ರೆ ದೇವರ ಒಂದು ಸೃಷ್ಟಿಯ ಮೂಲಕವಾಗಿ ಮತ್ತು ಯಾವ ರೀತಿಯಾಗಿ ಒಬ್ಬ ರೈತ ಯಾವ ರೀತಿಯಾಗಿ ಭೂಮಿಯನ್ನ ಹಸನು ಮಾಡಿ ಆ ಒಂದು ಭೂಮಿಯಲ್ಲಿ ಆ ಒಂದು ಬೆಳೆಯನ್ನ ಆತನು ತೆಗೆದುಕೊಳ್ಳುತ್ತಾನೋ ಅದರ ಮೂಲಕವಾಗಿ, ಅದರ ವಿಚಾರದ ಮೂಲಕವಾಗಿ ಒಂದು ರೀತಿಯಾದಂತ ದೇವರ ವಿಶೇಷತೆಯನ್ನ, ದೇವರ ಕಾರ್ಯಗಳನ್ನ, ದೇವರು ನಡೆಸುವಂತ ಆತನ ಮಹಿಮೆಗಳನ್ನ ಇಲ್ಲಿ ತಿಳಿಸುವಂತದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತಂದ್ರೆ ಅನೇಕ ಸಂಗತಿಗಳ ಮೂಲಕವಾಗಿ ಆತನು ತಿಳಿಸಲ್ಪಡುತ್ತಾ ಇರ್ತಕ್ಕಂಥದ್ದನ್ನ 23ರಿಂದ 26ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 27ರಿಂದ 29ನೇ ವಚನಗಳಲ್ಲಿ ನಾವು ನೋಡುವುದಾದ್ರೆ ಪ್ರತಿಯೊಂದು ಸಹ ಅದು ದೇವರಿಂದ ಬರುವಂತದ್ದಾಗಿದೆ, ಎಲ್ಲವೂ ಆತನಿಂದಲೇ ಅದು ಬರುವಂತದ್ದಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದ್ರೆ ಆತನು ಅತಿಶಯಾಲೋಚನಾ ಪರನು, ಸುಜ್ಞಾನ ಶ್ರೇಷ್ಠನು ಆಗಿರುವಂತ ದೇವರು ಆತನಾಗಿದ್ದಾನೆ. ಪರಿಶುದ್ಧರಲ್ಲಿ ಪರಿಶುದ್ಧನು, ಅತಿ ಮಹೋನ್ನತನಾಗಿರ್ತಕ್ಕಂಥ ದೇವರು ಆತನಾಗಿರುವಾಗ ಆತನು ಅನೇಕ ಸುಜ್ಞಾನಗಳನ್ನ ನಮಗೆ ತಿಳಿಸಲ್ಪಡ್ತಾನೆ. ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದರ ಮೂಲಕವಾಗಿ ನಮಗೆ ಆತನ ಒಂದು ಮಹಿಮೆಯನ್ನ, ಆತನ ಜ್ಞಾನವನ್ನ ತಿಳಿಸಲ್ಪಡ್ತಾನೆ. ಆದ್ರೆ ನಾವುಗಳು ಆತನ ಒಂದು ಜ್ಞಾನವನ್ನ ನಾವು ಕೇಳುವಂತದ್ದಕ್ಕೆ ನಮ್ಮ ಕಿವಿಗಳನ್ನ ನಾವು ಕೊಡಲ್ಪಡಬೇಕು. ಈ ಒಂದು ವಚನ ಪೂರ್ತಿಯಾಗಿ ನಾವು ನೋಡುವುದಾದ್ರೆ ಏನಂತಂದ್ರೆ ದೇವರ ಒಂದು ನ್ಯಾಯ ತೀರ್ಪು ಮತ್ತು ದೇವರ ಒಂದು ನ್ಯಾಯ ತೀರ್ಪು ಇಸ್ರಾಯೇಲರ ಅರಸರುಗಳ ಮೇಲೆ ಅವರು ಮಾಡಲ್ಪಟ್ಟಿರ್ತಕ್ಕಂಥ ಅನೇಕ ರೀತಿಯಾದಂತ ಒಂದು ಮದ್ಯಪಾನವಾಗಿರಬಹುದು ಅಥವಾ ಒಂದು ರೀತಿಯಾದಂತ ಆ ಒಂದು ಕುಡಿಕತನದಿಂದ ಮಾತ್ರ ಅದೇ ಆ ಒಂದು ರೀತಿಯಾದಂತ ಏನಂತಂದ್ರೆ ವಿಗ್ರಹ ಆರಾಧನೆಗಳಿಗೆ ಅವರು ತಮ್ಮನ್ನು ಒಪ್ಪಿಸಿಕೊಡೋದ್ರ ಮೂಲಕವಾಗಿ ಅಲ್ಲಿ ನೋಡ್ತೇವೆ ದೇವರ ಮಾತನ್ನ ಅವರು ಕಿವಿಗೊಡದೆ ಹೋಗಲ್ಪಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ದೇವರು ಅದರಿಂದ ಹಿಂತಿರುಗಿ ಬರುವುದಕ್ಕಾಗಿ, ಒಂದು ರೀತಿಯಾಗಿ ಮಾನಸಾಂತರ ಹೊಂದುವುದಕ್ಕಾಗಿ ಮಾತ್ರ ಅಲ್ಲದೆ ರಕ್ಷಣೆ ಯೆಹೋವನಿಂದಲೇ ಎಂಬತಕ್ಕಂಥದನ್ನ ನಂಬುವುದಕ್ಕಾಗಿ ಮತ್ತು ಆತನು ಮುಖ್ಯವಾಗಿರ್ತಕ್ಕಂಥ ಮೂಲೆಗಲ್ಲನ್ನ ಚಿಯೋನ್ ಪ್ರಾಂತದಲ್ಲಿ ಆತನು ಇಡಲ್ಪಡ್ತಾನೆ ಎಂಬತಕ್ಕಂಥ ವಿಷಯವನ್ನ ಆತನು ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಆದ್ರೂ ಸಹ ಜನರು ಇದನ್ನ ನಂಬಲ್ಪಡದೆ ಅನೇಕ ರೀತಿಯಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಅವರು ಜೀವಿಸುವಂತವರಾಗಿದ್ದಾರೆ. ಸೊ ಹಾಗಾಗಿ ನಾವು ಸಹ ದೇವರು ಕೊಡುವಂತ ಒಂದು ನ್ಯಾಯ ತೀರ್ಪನ್ನ ಕೇಳಿಸಿಕೊಳ್ಳೋಣ, ದೇವರು ಕೊಡುವಂತ ಒಂದು ರಕ್ಷಣೆಯನ್ನ ಅನುಭವಿಸಿಕೊಳ್ಳೋಣ. ಮಾತ್ರ ಅಲ್ಲದೆ ದೇವರು ನಮ್ಮನ್ನ ಎಚ್ಚರಿಸುವಂತ ಆ ಒಂದು ಕಾರ್ಯಕ್ಕಾಗಿ ನಾವು ಮಾನಸಾಂತರ ಹೊಂದಿ ದೇವರಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ದೇವರಿಂದ ಹೊಂದತಕ್ಕಂತ ಒಂದು ರಕ್ಷಣೆಯನ್ನ ಅನುಭವಿಸಿಕೊಳ್ಳೋಣ. ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ನಮ್ಮ ಮಹಾಸ್ವರ್ಗೀಯ ತಂದೆ ದೇವರೇ, ಈ ಒಂದು ಮುಂಚಾನೆ ವೇಳೆ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಬಂದಿರುವಾಗ ನಿನ್ನ ಆತ್ಮನ ಕೃಪೆ ಸ್ವಾಮಿ. ಹೌದು ದೇವ, ನಾವು ಸ್ವಾಮಿ ಒಂದು ಲೋಕದ ಯಾತ್ರೆಯಲ್ಲಿ ಇರುವಾಗ ಸ್ವಾಮಿ ಯಾರೆಲ್ಲ ಮಧ್ಯದ ಅಮಲಿನಲ್ಲಿ ಜೀವಿಸ್ತಾ ಇದ್ದರು, ಯಾರೆಲ್ಲ ವಿಗ್ರಹಾರಾಧನೆಗಳಲ್ಲಿ ಸ್ವಾಮಿ ನಿನ್ನ ಮಾತುಗಳನ್ನ, ನಿನ್ನ ದರ್ಶನವನ್ನ, ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ನಿನ್ನ ಮಾತುಗಳನ್ನ ಕೇಳದೆ ಜೀವಿಸ್ತಾ ಇದ್ದಾರೆ ಸ್ವಾಮಿ, ಅಂತೆಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸು. ಕಲ್ವಾರಿ ಚಾಪಲ್ ಸ್ವಾಮಿ ನಡೆಸುವಂತ ಪ್ರತಿಯೊಂದು ಸೇವೆಗಳನ್ನು ನೀನು ಆಶೀರ್ವಾದ ಮಾಡು. ಅದಕ್ಕೆ ಬೇಕಾದಂತ ಸಹಾಯಗಳನ್ನ ಸ್ವಾಮಿ, ಆತ್ಮನ ಕೃಪೆಯನ್ನ ದೇವ ಎಲ್ಲವನ್ನ ದಯಪಾಲಿಸಿಕೊಟ್ಟು ನಡೆಸ್ರಿ. ಯಾರೆಲ್ಲ ನಮಗೋಸ್ಕರ ಪ್ರಾರ್ಥಿಸ್ರಿ ಎಂಬುದಾಗಿ ಕೇಳಲ್ಪಟ್ಟಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನ ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರಿಗೆ ಬೇಕಾದಂತ ಸಹಾಯ, ಆಶೀರ್ವಾದ, ಬಲವನ್ನು ಕೊಟ್ಟು ನಡೆಸ್ರಿ ಎಂಬುದಾಗಿ ರಕ್ಷಕನೋಡಿನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಜೀವವುಳ್ಳ ತಂದೆಯ ದೇವರೇ.